ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ಅಶ್ಲೀಲತೆ ಅಂದರೆ ಈ ಆರ್ಕೆಸ್ಟ್ರಾನಲ್ಲಿ ಆಯಿತು, ಈ ಶಾರ್ಟ್ ಮೂವಿಲಿ ಆಯ್ತು, ಎಲ್ಲರೂ ಅಶ್ಲೀಲತೆ ಪದಗಳನ್ನು ಬಳಸ್ತಾರೆ. ಅದ್ರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಜನ ಅಂದರೆ ನಮ್ಮ ಹಳ್ಳಿಯವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಎಲ್ಲರೂ ಬನ್ನಿ. ಹಾಗೆ ಹೋಗ್ಬೇಡ್ರಿ, ನಮ್ಮ ಈ JP ಲ್ಯಾಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ವಿಡಿಯೋ ಬೇಕಂದ್ರೆ ನೋಡ್ತಾ ಇರಿ. ಬನ್ನಿ. ಬಸ ಮನ್ 20 ರೂಪಾಯಿ ಗೆಲ್ಕೊಂಡು ಹೋಗಿಲ್ಲ, ಇವತ್ತು 20 ರೂಪಾಯಿ ಗೆಲ್ತೀನಿ. ಆಡಮ್ಮ ಲೇ ಬರೇ ಫಾಲ್ತು ಮಾತಾಡೋದಾತಲ್ಲಿ. ಕರೆಕ್ಟ್ ಆಗಾರ ಗೆಲ್ಲ ಒಂದ್ ದಿವಸ ಇವತ್ತು ಆಡಿ ಗೆಲ್ತೀನಿ ಅಂತಂದ್ರೆ ನಮ್ಮ ದೋಸ್ತನ ಕರ್ಕೊಂಡ್ಬಂದಿ. ನಮ್ಮ ದೋಸ್ತನ ನೀನ್ ಹಿಂಗ್ ಮಾಡ್ಕಂದನ ನಮ್ ದೋಸ್ತನ್ ಕರ್ಕೊಂಬಂದಿನಿ. ಇವತ್ತು ನೀರ್ ಹಾಸಕ್ ಹೋಗಿದ್ದಾವ, ಅದನ್ನ ಬಿಡಿಸ್ ಕರ್ಕೊಂಬಂದಿನಿ. ಎಡ್ಸಿ ಮಗ ನೀರ್ ಹಸದ್ ಬಿಡಿಸ್ಕ ಹಾಕಂದ ಇವತ್ತು ನಮ್ ದೋಸ್ತನ್ ಗೆಲ್ಲಿಸ್ಕೊಂಡ ಹೋಗಿ ನೋಡ್ಬೇಕಾದ್ರ ಬರೀ ಆಟ ಶುರು ಮಾಡ್ತಿರಲ್ಲ. ಬರೀ ಇದನ್ನ ಮಾಡ್ತೀರ. ನಾವ್ ಶಾಲೆಗೆ ಹೋದ್ ಬಿಟ್ಟು ಕುತ್ಕೊಂಡು ಬಿಡ ಆಟ ಚಾಲು ಮಾಡ್ರಿ. ಮೋಸ ಮಾಡಂಗಿಲ್ಲ, ನೀ ಎತ್ತಿಲಿ ಆಡ್ಬೇಕು. ಲೇ ನಿಯತ್ತಿಗೆ ಇನ್ನೊಂದ್ ಹೆಸರ ನಾನಲ್ಲ, ನಮ್ ದೋಸ್ತ. ಇಲ್ಲೇ ಬಿಲ ಬಗ್ಗೆ ಜಗಣೆ ಇವ್ ಕರ್ಕೊಂಡ್ಬಂದಿ. ಆಡಂಬ ಇವತ್ತು ನೋಡ ಗೆದ್ದ ಬಿಡ್ತೀನಿ ನಾನು. ಬನ್ನಿ ವೀಕ್ಷಕರು, ಇಲ್ಲಿ ಕಟ್ಟಿ ಮ್ಯಾಗ ಹುಲಿ ಮನೆ ಆಡ್ಕೊಂಡ್ ಕುಂತಾರ. ಇವ್ರಂತ ಖಾಲಿ ಯಾರಲ್ಲ, ಇವ್ರನ್ನ ಕೇಳೋಣ. ಗಜ್ಮಾ ಕೊಯ್ಲ ಅದನ್ನ ಸಡ್ಡಿ ಬಿಟ್ಲಿ ಅದು ಅಲ್ಲೆಲ್ಲ ಸಿಟ್ಟು. ನಮಸ್ಕಾರಪ್ಪ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಏನಪ್ಪಾ ತಮ್ಮ ಕ್ಯಾಮ್ರಾ ಗಿಮ್ರಾ ಹಿಡ್ಕೊಂಡ್ ಏನ್ ಮಾಡಕ್ ಬಂದಿ ಇಲ್ಲಿ? ಒಂದು JP ಲ್ಯಾಬ್ ಅಂತ ಯೂಟ್ಯೂಬ್ ಚಾನಲ್ ಐತಿ. ಅದ್ರಲಿಂತ್ರ ನಾನು ನಿಮ್ಗ ಕೇಳಕ್ ಬಂದೀನಿ. ಏನಂದ್ರಿ ಉತ್ತರ ಸಿಗಬಾರ್ದು ಸಿಕ್ಕಿ ನಿನ್ನವನು. ಅಲ್ಲಿ ಏನ ಹೇಳಕತ್ತಾರ ಕೇಳ್ರಿ ಅವನ. ದೋಸ್ತ 20 ರೂಪಾಯಿ ಸುತ್ತಿದ್ದೆ ನಾನು. ಅಲ್ಲಿ ಬಂದಾಗ ಕೊಡ್ರಿ. ಹೇಳೋಣ ಈಗ ನಮ್ಮ ಉತ್ತರ ಕರ್ನಾಟಕದೊಳಗ ಅಶ್ಲೀಲತೆ ಬಗ್ಗೆ ದೊಡ್ಡ ಯುದ್ಧನ ಆಗಕ್ ಕುಂತೈತಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ? ಅದ್ರದನ ಕುಂತ್ಕತ್ತಮ್ಮ ಹೇಳ್ತಿ ಕುಂತ್ಕಾರ ಏನಾತ ಹೇಳ ಅಣ್ಣ. ಈಗ ನಾವ್ ಮಾತಾಡಿದ್ದು ಹೆಂಗ್ ಕೇಳಿಸ್ತಿತ್ತು ನಿಂಗ? ಅಂತ ಮೈಕ್ ಐತೆ ನಾ ಕೊಡ್ತೀವಿ. ಹಿಂಗ ತಮ್ಮ ಈ ತಗೊಂತಮ್ಮ ತಗೊಂಡ್ ಇದು ಒಂದು ಹಲ್ವಾ ಹಲ್ವಾ ಹಂಗಲ್ಲ ಹಂಗೆಲ್ಲ ಅಣ್ಣ ಬರ್ತಿದ್ ನಡ್ಕ ನೀನ್ ನಡ್ತಾರ ದೋಸ್ತ. ಈಗ ನಮ್ಮ ಉತ್ತರ ಕರ್ನಾಟಕ ಅಶ್ಲೀಲತೆ ತೆಗ್ಯಾಕ್ ಕುಂತೈತಿ. ಈಗ ನಾವು ಉತ್ತರ ಕರ್ನಾಟಕ ಇನ್ಸ್ಟಾಗ್ರಾಮ್ ಒಳಗ ಆತ, ಫೇಸ್ಬುಕ್ ನಾಗ ಆತ, ನ್ಯೂಸ್ ನಾಗ ಆತ, ಎಲ್ಲ ಈಗ ಅಶ್ಲೀಲತೆ ಬಗ್ಗೆ ಮಾತಾಡಕ್ ಕುಂತಾರ. ನಿಮ್ ಅನಿಸಿಕೆ ಏನೈತಿ? ಅದನ್ನ ತಗೊಂಡಿ ಮತ್ತೆ 20 ರೂಪಾಯಿ ಸಂಬಂಧ ನೀರ್ ಹಸದ್ ಬಿಟ್ಟು ಬಂದು ಹೊಲ್ಮೇನೆ ಆಟ ಆಡಕತ್ತೀನಿ. ಏನ್ ಮಾಡ್ಬೇಕಪ್ಪ? ಲೇ ಹಂಗೆಲ್ಲ ಅಡ್ಡದಿಡ್ಡಿ ಮಾತಾಡ್ತಾರ ಅಲ್ಲಿ ಹುಚ್ಚದಂಗದಿ. ಅಲ್ಲಿ ನಾಳೆ ನೋಡ ಅವ್ರ ಪೇಜ್ ನ ಹಾಕ್ಯಂದ್ ಟ್ರೋಲ್ ಮಾಡ್ಬಿಡ್ತಾರ ನೋಡಿ. ಹಂಗ ಮಾತಾಡ್ಬೇಡಿ. ಅವ್ರ ಪೇಜ್ ಹಾಕ್ಯಂದ್ ನಿನ್ನೆಲ್ಲ ರುಬ್ಬೆ ಬಿಡ್ತಾರ. ನೀನ್ ಹೆಂಗ್ ರುಬ್ತಿರ್ಲ? ಮಣ್ಣು ಒಂದ್ ವಿಡಿಯೋ ತೋರಿಸಿದ್ ನೋಡಿ ನಿನಗ. ಯಾರು? ಲೇ ಅವಲೇ ಮಂಜಾಣ, ಬೋರ್ಡ್ ತಲೆ ಮಂಜಾಣ ತಲೆ ಮೇಲೆ ಆಮ್ಲೆಟ್ ಹಾಕ್ಯಂಡ್ ತಿಂತಾನಲ್ಲ. ಅವನು ಸರಿತೋ ಸರಿತೋ ದೋಸ್ತ ಅವ್ರು ನೋಡಿದಿಲ್ಲ ಹಂಗ ಮಾಡ್ತಾರ. ಅದಕ್ಕೆ ಅವ್ರು ಏನ್ ಕೇಳ್ತಾರ ಅದಕ್ಕೆ ಉತ್ತರ ಕೊಡೋ ಸುಮ್ಮನೆ ಯಾಕೆ ಮಾರ. ಏನು ಅವ್ನ ಹಂಗ್ ಮಾಡ್ದಂಗ್ ಮಾಡಿ ನಾವು ಬಡ ಮಕ್ಳ ಇದೀವಿ, ಏನ್ ಉತ್ತರ ಕೇಳಂಗಿದ್ರ ಉತ್ತರ ಅಲ್ಲಿ ಅವ್ರ ಪ್ರಶ್ನೆ ಕೇಳ್ತಾರ, ನೀನ್ ಉತ್ತರ ಕೊಡು. ಏನ್ ಕೇಳ್ರಿ ನಾವ್ ಹೇಳ್ತೀವಿ ಅಂತ. ಈಗ ಉತ್ತರ ಕರ್ನಾಟಕ ಒಳಗ ಈ ಜಗಳ ಹಿಡ್ಯಾಕ್ ಕುಂತೈತಿ. ನಿಮ್ ಅನಿಸಿಕೆ ಏನ್ ನನಗ ಅದ್ರ ಬಗ್ಗೆ? ನನ್ನ ವೈಯಕ್ತಿಕ ಪ್ರಕಾರ ಅಂತ ಹೇಳ್ತೀನಿ ನೋಡ್ರಿ, ಮನರಂಜನೆಗೋಸ್ಕರ ನಾವ್ ಆರ್ಕೆಸ್ಟ್ರಾ ತರಿಸ್ತೀವಿ, ಕುಣಿತೀವಿ, ಕ್ಯಾಕಿ ಹೊಡಿತೀವಿ. ಯಾರೋ ಏನೋ ತಪ್ಪು ಮಾಡಿದ್ರ ಅಂತ ಅಂದ್ ಈಗ ಅದನ್ನ ತಪ್ಪು ಅನ್ನೋದು ನನಗ ಅಷ್ಟು ಮಟ್ಟಿಗೆ ಸರಿ ಅನ್ಸಲ್ತ ನೋಡ್ರಿ. ದೋಸ್ತ ಹಂಗಿಲ್ಲ, ನೀ ಹೇಳೋದ್ ತಪ್ಪೈತಿ. ಈಗ ನೋಡಿಲ್ಲ, ಈಗ ಪ್ರೋಗ್ರಾಮ್ ನಡೆದೈತೆ ಅಂದ್ರ 4 ಜನ ಬರ್ತಾರಲ್ಲಿ, ಹಿರಿಯರು ಬಂದಿರ್ತಾರ, ಅಕ್ಕಂಗಿಯರು, ಅಣ್ಣ ತಮ್ಮಂದ ಎಲ್ಲಾರು ಬಂದಿರ್ತಾರ. ಹೌದಿಲ್ಪ? ಬರ್ತಾರ. ಮತ್ತೆ ಅಲ್ಲಿ ಅಶ್ಲೀಲತೆ ಮಾತಾಡಿದ್ರೆ ನಡೀತಿನ? ಮಂದಿ ನೋಡ್ಬೇಕು ಹೆಂಗ ಅದನ್ನ ಪ್ರೋಗ್ರಾಮ್ನ. ಹಂಗಲ್ವೋ, ಈಗ ಯಾರೋ ಮಾಡಿದ ತಪ್ಪಿಗೆ ಈಗ ಅದು ಅಶ್ಲೀಲತೆ ಅನ್ನೋದು ಬಳಸಿ ಎಲ್ಲರನ್ನ ಕೆಳ ತುಳಿಯೋದು ಯಾವ ಮಸ್ಟಿಗೆ ಸರಿ ಹೇಳ ನೀನ. ಹಿಂದಿನ ಜನಪದ ಹೆಂಗಿದ್ವು, ಈಗಿನ ಜನಪದ ಹೆಂಗದವು? ಒಂದ್ ಕಿವಿ ಕೇಳಕ್ ಆಗಿಲ್ಲ ಅಂತ ಜನಪದ ಅದವು. ಹಿಂದ್ ಎಂತಿಂತ ಸುಗಮವಾದ ಜನಪದ ಇದ್ವು, ಅದನ್ನ ಕೇಳ್ಯಾರ ಒಂದರ ನೀ. ಹೌದಿಲ್ಲ ದೋಸ್ತ? ಹೌದು ಹೌದಲ್ಲ ದೋಸ್ತ, ನಿನ್ನ ಮಾತು 100ಕ್ಕೆ 100 ಸತ್ಯ ಐತಿ. ಹಿಂದಲ್ ಜನಪದಕ್ಕೆ ಈಗಲ್ ಜನಪದಕ್ಕೆ ಹೌದಲ್ಲೇ. ಅಣ್ಣಾರ ಕುಂತ್ ಮಾತಾಡ್ರಿ, ಕುಂದ್ರಿ. ಏನ್ ಪ್ರಶ್ನೆ ಕೇಳದೈತಿ ಕೇಳ್ತಮ್ಮ, ಉತ್ತರ ಆದ್ರೆ ನಮ್ ದೋಸ್ತ್ ಕೊಡ್ತಾ ನೋಡೋದನ್ನ. ದೋಸ್ತ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ. ಅದು ತಪ್ಪ ಅಂತೀರಲ್ಲ ನೀವು. ಎಲ್ಲಾರ ಆರ್ಕೆಸ್ಟ್ರಾ ಇರ್ಲಿ, ಹುಡುಕಿಯಂದ್ ಹೋಗಿ ನೋಡ್ ಬರ್ತೀಗಿಲ್ಲ ನೀನು. ಅದ ಸಿಂಗರ್ ಬೇಕು, ಅದ ಡ್ಯಾನ್ಸರ್ ಬೇಕು, ಅವ್ರಾಗ ಕುಣ್ಯಾರ ಬೇಕು ನನಗಂತಂದ್ ಊರಾಗ ಮನಿ ಕರೆಸ್ದಾಗ 1001 ರೂಪಾಯಿ ಯಾರು ಕೊಟ್ಟಿಲ್ಲ ನೀನು. ಈಗ ಅದು ತಪ್ಪಂತ ನಾನಷ್ಟು ಎಷ್ಟ್ ಮಟ್ಟಿಗೆ ಸರಿ ಹೇಳ್ರಿ? ಹೌದಿಲ್ಲ ದೋಸ್ತ, ನೀ ಮಾತು ಹೇಳೋದ್ ಕರಂಗ ಐತಿ. ಅಲ್ಲಿ ಬೇಕಂದಾಗ ಕೊಟ್ಟ ಡ್ಯಾನ್ಸ್ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ, ಪಟ್ಕೋತಿ. ಈಗ ತಪ್ಪು ಸರಿ ಅಂತ ಹೇಳ್ಕೊತಿ, ಉತ್ತರ ಹೇಳಲಿಲ್ಲ. ಮೂಲೆ ಮುಕ್ಕಡ 90 ಗಿಟ್ಟು ಹೊಡೆದ್ ಬಂದೆ.
ಸಮಾಧಾನ ಸಮಾಧಾನ ನೋಡಿಲ್ಲ ನಿನ್ನಂಗ ನಾವು ಮಾಡಿದ್ರಿಂದ ಇದನ್ನೆಲ್ಲ ಹೇಳ್ಬೇಡ ನಂಗ ಈಗ ನಿನ್ ಪ್ರಶ್ನೆ ಏನ್ ಹೇಳ ಅವ್ರ ಪ್ರಶ್ನೆ ಏನಂದ್ರ ಅವಾಗೆಲ್ಲ ಆರ್ಕೆಸ್ಟ್ರಾ ನೀ ಸಪೋರ್ಟ್ ಕೊಟ್ಟು ಈಗ ಯಾಕೆ ಹಿಂಗ್ ಮಾತಾಡಕ್ ಕುಂತೀರಂತ. ಅಂತದ್ ಕಡಿವಾಣ ಹಾಕಕತ್ತಿಲ್ಪ ನಾವು ಈಗ ಕಾರ್ಯಕ್ರಮ ನೋಡ್ಬೇಕಂದ್ರ ಅತ್ತಂಗಂದ್ರು ಅಣ್ಣತಮ್ಮಂದ್ರು ಎಲ್ರು ಬಂದಿರ್ತಾರ ಹೌದಿಲ್ರಿ? ಹೌದ್ರಿ. 4 ಮಂದಿ ಬಂದಿರ್ತಾರ ಅಂದ್ರ ಚಲೋ ಮಾತಾಡಿ ಚಲೋ ಹಾಡು ಹೇಳ್ಬೇಕು. ಇವೆಲ್ಲ ಬರ್ದ್ ಕೆಟ್ಟ ಪದನ ಮಾತಾಡ್ತೀರಿ, ಅಶ್ಲೀಲ ಪದ ಮಾತಾಡ್ತೀರಿ, ಅವನ್ನ ಕಡಿವಾಣ ಹಾಕತ್ತೀವಿ. ಕಾರ್ಯಕ್ರಮ ಇಂಥವ್ 100 ಮಾಡೋಣ, ಇನ್ನೂ 1 ಎಕರೆ ಹೊಲ ಹೋಗಲಕ್ಕ ನಾನ್ ನಡೆಸ್ತೀನಿ ಅಂತ ಕಾರ್ಯಕ್ರಮನ. ಆದ್ರ ಅಶ್ಲೀಲ ಪದಗಳು ಕಡಿಮೆ ಆಗ್ಬೇಕು ಹೌದಿಲ್ ದೋಸ್ತ? ಹೌದು, ಇಂತ ಪದಗಳನ್ನ ಬಳಸಿ ನಮ್ಮ ಉತ್ತರ ಕರ್ನಾಟಕ ಮರದೇ ತೆಗೆದಾಕತ್ತಾರ ಅವ್ರು. ಅದನ್ನ ಹೇಳಂದ್ರ ಇವ್ರು ಏನೇನೋ ಹೇಳ್ತಾರ, 1000 ರೂಪಾಯಿ ಪಟ್ಟಿ ಕೊಟ್ಟೆ ಅದನ್ನ ಕೊಟ್ಟೆ ಅಂತ. ಸಪೋರ್ಟ್ ಕೊಡ್ತೀವಿ ನಾವು, ಈಗಲೂ ಸಪೋರ್ಟ್ ಕೊಡ್ತೀವಿ. ಆದ್ರ ಅಂತ ಅಶ್ಲೀಲ ಪದಗಳನ್ನ ಮಾತಾಡೋದ್ ಬಿಡ ಅಂತ ಹೇಳಾಕತ್ತೀವಿ ಹೌದಿಲ್ರಿ ಮೇಡ? ಹೌದ್ರಿ. ಅಲ್ಲಪ್ಪ, ಉತ್ತರ ಕರ್ನಾಟಕದ ಮರ್ಯಾದೆ ಹೊಂಟೈತೆ ಅಂತೀಯಲ್ಲ, ಫಿಲ್ಮ್ನಾಗ ಅರ್ಧಂಬರ್ಧ ಬಟ್ಟಿ ಹಾಕೊಂಡ್ ಐಟಮ್ ಸಾಂಗ್ ಇರಲ್ಲ ಅಂದ್ರೆ ಫಿಲ್ಮ ನೋಡಲ್ಲ ನೀವು. ಹೌದಲ್ಲ ದೋಸ್ತ, ನಿಮ್ ಮಾತು ಹೇಳ್ಕರ ಈಟಿಟ್ ಚಡ್ಡಿ ಹಾಕೊಂಡಿರ್ತಾರ, ಹಿಂಗ್ ಬಾಯ ಚಲೋ ಸೋರ್ಸ್ಕೊಂತ ಹಿಂಗ್ ನೋಡ್ತಿರ್ತೇಲ್ಲ ಮಗನ. ಅವಾಗ ಇಲ್ಲ ಉತ್ತರ ಕರ್ನಾಟಕ ಮರ್ಯಾದ ಹೊಂಟೈತಿ, ಅದು ಮಾಡ್ತಾರ ಇದು ಮಾಡ್ತಾರ. ಯಾವ್ರಲ್ಲಿ ನೀನು ವಿಚಾರ ಅಲ್ಲಿ ದೋಸ್ತ ಸಮಾಧಾನ ಹಿಂದ್ ಬಾ. ಅಲ್ಲಪ್ಪ, ಫಿಲ್ಮ್ನಾಗ ಅರ್ಧಂಬರ್ಧ ಬಟ್ಟಿ ಹಾಕಿ ಡ್ಯಾನ್ಸ್ ಮಾಡ್ತಾರ ಅಂತವೆಲ್ಲ ಅಂದ್ರೆ ನೀವ ನೋಡಲ್ಲ. ಫಿಲ್ಮ್ ರೇಪ್ ಸೀನ್ ತೋರಿಸ್ತಾರ, ಅದನ್ನೆಲ್ಲ ಎದಕ್ ಖಂಡಿಸಬಾರ್ದು ನೀವು, ಅದನ್ನ ಎದಕ್ ಕೇಳಬಾರ್ದು. ಈಗ ಉತ್ತರ ಕರ್ನಾಟಕ ಮರ್ಯಾದೆ ಹೊಂಟೈತೆ ಅಂತ ಹೇಳಾಕಂತೀರಣ? ದೋಸ್ತ ಹಂಗಲ್ಲ. ಈಗ ಸಿನಿಮಾ ಅನ್ನೋದು ದೊಡ್ಡ ಉದ್ಯಮಿ, ಅದ್ರಾಗ ಅವರು ಹೆಂಗಾರ ನಡೆಸ್ಕೊಲಿ. ನಮ್ದು ಇಲ್ಲಿ ಏನ್ ಬಂದೈತಿ ಅಶ್ಲೀಲತೆ ಬಗ್ಗೆ, ಸ್ಟೇಜ್ ಮೇಲೆ ಅಶ್ಲೀಲತೆ ಮಾತಾಡೋದು ತಪ್ಪ ಅಂತ ಹೇಳ್ತೀನಿ. ಅದನ್ನ ನಿನ್ ಪ್ರಕಾರ ಕರೆಕ್ಟ್ ಆಗೋದಿಲ್ಲ, ನೀನ ಹೇಳ. 4 ಜನ ಹೆಣ್ಮಕ್ಳು ಬಂದಿರ್ತಾರ, ಗೊತ್ತಾಗತ್ತಿಲ್ಲ ಅವ್ರಿಗೆ. ನಾವು ಅದನ್ನ ಸರಿ ಅಂತೇನ್ ನಾವು ಅನ್ನಕಂತಿಲ್ಲ, ಅದು ತಪ್ಪನ. ತಪ್ಪಾದ್ರ ನಾವು ಒಪ್ತೀವಿ ಅದನ್ನ. ಆದ್ರ ಒಳ್ಳೊಳ್ಳೆ ಜನಪದ ಹಾಡ್ರಿ, ಒಳ್ಳೊಳ್ಳೆ ಜನಪದಕ್ಕೆ ಆದ್ಯತೆ ಕೊಡ್ರಿ, ಬಡವ್ರ ಮಕ್ಕಳ ಬೆಳೆಸ್ರಿ. ಮಾತಾಡ್ತಾನ ಅಲ್ಲಿ, ಅದಕ್ಕ ಹೆಂಗ್ ಬೇಕಂಗ ಹಾರಾಡ್ತಾನಿವ. ಮಾತಾಡ್ತಾನಿಲ್ಲ ಅವ. ಮತ್ತೆ ಉತ್ತರ ಕರ್ನಾಟಕದ ಮರ್ಯಾದೆ ಹೊಂಟೈತೆ ಅಂತಂದ್ರ ಯಾವ ಸಂಬಂಧ ಹೊಂಟೈತೆ ಅಂತ ಮತ್ತೆ ರೊಚ್ಚ ಹೇಳ್ತಾನ ನಾವು. ಯಾರ್ಲಿ ಹಳೆ ಸಾಂಗ್ ಕೇಳಂದ್ ಕೇಳ್ತಾರ, ನೀನ ಅವನು ಹತ್ತಂತಿಪ್ಪ ಟ್ರ್ಯಾಕ್ಟರ್ ಈಗ ರಂಟಿ ಹೊಡಿಬೇಕಾದ್ರೆ ಬಿಟ್ಟ ಬಂದಾಳ ಅಂತಂದ್ ಯಾವ್ಯಾವ ಹಾಡು ಹೇಳ್ತಿದಿ ಮಗನ. ಮತ್ತ ಹಳೆ ಸಾಂಗ್ ಕೇಳಂತ ನೀವು ದೋಸ್ತ, ಈಗಿನ ಜನರೇಷನ್ಗೆ ಅಂತ ಸಾಂಗ್ ಬೇಕು. ಆದ್ರ ಮಾನ ಮರ್ಯಾದೆ ಅಂತ ಸಾಂಗ್ ಬೇಡ, ಅದನ್ನ ಹೇಳಕತ್ತೀನಿ ತಿರ್ಬೋಕೆ. ದೋಸ್ತ ಅಷ್ಟೆಲ್ಲ ನೋಡಿದ್ವಿ, ಅಷ್ಟೆಲ್ಲ ಕುಣಿದ್ವಿ, ಅಷ್ಟೆಲ್ಲ ಹರಡಿದ್ವಿ, ಆಮೇಲೆ ನಮ್ಗೆ ಅರ್ಥ ಆಗಿದ್ ಏನಂದ್ರ, ಈಗ 4 ಮಂದಿ ನೋಡ್ತಿರ್ತಾರ, ಒಳ್ಳೊಳ್ಳೆ ಕಲಾವಿದ್ರನ್ನ ಬೆಳೆಸ್ಬೇಕು, ಒಳ್ಳೊಳ್ಳೆ ಹಾಡು ಹಾಡ್ಬೇಕು. ಕೆಟ್ಟ ಪದ ಮಾತಾಡಿದ್ರ ನಿಮ್ಮನೆ ಅಕ್ಕೆ ತಂಗ್ಯಾರ ನಮ್ಮನೆ ಅಕ್ಕೆ ತಂಗ್ಯಾರ ಕುಂತಿರ್ತಾರ, ಅವಾಗ ಅವ್ರಿಗೆ ಏನ್ ಅನ್ಸಾಕಿಲ್ಲ. ಈಗ ಹೆಣ್ಮಕ್ಳು ಅವ ಹಾಡು ಕೇಳ್ತಾರೆ, ನೀವೇನ್ ನಿಮ್ದು ನೀವು ಯಾಕ ಬಾಳ ಎಷ್ಟು ಇವರೆಲ್ಲ ಒಂದೇವ್ರನ್ನ ಮತ್ತೆ ಜಗಳ ನೋಡಿ ಫ್ರೆಂಡ್ಸ್, ಇವ್ರು ಒಂದೇವ್ರನಾರಾಗಿ ಅಂತಂದ್ರಾಗಿ ಇರೋದ್ ಬಿಟ್ಟು ಯಾವ ರೀತಿ ಕಿತ್ತಾಡ್ತಾರೆ. ಇವ್ರ ಜನ್ಮಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ. ನಮ್ ಜಗಳ ಕಚ್ಚಿ ಮೋಸ ಮಾಡಕತ್ತ ಬರೀಲಿ. ನಾವೇ ಮಾಡಿವು. ನಮ್ ಜಗಳಕ್ಕ ಹಚ್ಚಿಟ್ ಮೋಸ ನೋಡಕತ್ತಿ. ಇದ್ದಿದ್ದು ಬೆಂಕಿ ಹೆಚ್ಚ ಮಟ್ಟ ಹಚ್ಚಿದ ಹೆಂಗದ ರೋಡ್ ಅಂತ ಒಂದ ಊರನ್ನವ್ರಿಗೆ ಜಗಳ ಹಚ್ಚತಿ ಎಲ್ಲಿ ಇಟ್ಟು ಮಾಡ್ತೀರಿ, ಬೆಂಕಿ ಹಚ್ತೀರಿ ಇಲ್ಲ ನೀವು? ಸಮಸ್ಯೆನ ಕ್ರಿಯೇಟ್ ಮಾಡ್ದನಲ್ದನ ನಮ್ಮ ಮಧ್ಯನ ಜಗಳ ಹಚ್ಚಿ ಮೋಸ ನೋಡ್ತೀರಿ ಇಲ್ಲಿ. ಕೆಲಸ ಮಾಡೋದ್ ಬಿಟ್ಟು ಒಳ್ಳೆ ಕೆಲಸ ಮಾಡಿ ಸಮಸ್ಯೆಗಳು ಬೇಜಾರು ಅದ್ರ ಕಡೆ ಹೋಗ್ರಿ. ಇದ್ದದ್ದು ಇರ್ಲಾರ ತಂದಿಡಕ್ ಹೋಗ್ಬೇಡಿ, ಮಿಡಿಯಾದಾರ ಸಮಸ್ಯೆ ಅನ್ನೋದು ಬಾಳ ಅದಾವು. ಈ ಅಶ್ಲೀಲತೆ ಪದ ಅನ್ನೋದು ನಿಮ್ಮ ಬೆಳೆ ಬೇಸ್ಕನಕ್ಕೋಸ್ಕರ ಮಾಡಿರೋದು. ಅದನ್ನೆಲ್ಲ ಬಿಟ್ಟು ಸಮಸ್ಯೆ ಬಾಳ ಅದಾವ ಉತ್ತರ ಕರ್ನಾಟಕದಾಗ, ಅವನ್ ತೋರ್ಸ್ರಿ. ಅದಕ್ಕೆ ಏನ್ ಪರಿಹಾರ ಸಿಗ್ಬೇಕ ಆ ಕೆಲಸ ಮಾಡ್ರಿ. ಒಂದೇ ಹಿಡ್ಕೊಂಡು ಕುಡಿಯಾಕತ್ತ ನೀವ, ಒಂದೇ ಹಿಡ್ಕೊಂಡು ಇರ್ಲಾರ್ದ ತಂದಿಡ್ತೀರ ನೀವು ಮಿಡಿಯಾದಾರ ಅಲ್ಲಿ ಬಡಿರ ಊಟ ಹಾಕ್ತೀರಿ
ಇದೊಂದ್ಸಲ ಆಗೈತಿ. ಹಿಂಗ ಮಾಡ್ಕೊಂಡ್ ಕೂತ್ರೆ ಹಿಂಗ ಮಾಡ್ತಾರ ಇವ್ರು ಇರ್ಲಿ ದೋಸ್ತ, ಇರ್ಲಿ. ನಮ್ಮೂರಿಗೆ ಬಂದೈತಿ. ನಮ್ಮೂರಿಗೆ ಬಂದೈತಿ. ಇದೊಂದ್ಸಲ ಆಗೈತಿ. ಇನ್ನೊಂದ್ಸಲ ಇಂತ ಕೆಲಸ ಮಾಡಕ್ ಹೋಗ್ಬೇಡ. ಜಾಗದಾರಿ ದುರ್ಗನ್ ತಿನ್ಬೋದು. ನನ್ ತಪ್ಪು ಐತಿ, ಇನ್ನೊಂದ್ಸರಿ ಕೆಲಸ ಮಾಡಲ್ಲ ಅಣ್ಣ. ಇನ್ನೇಮಿಗೆ ನಾನು ಒಳ್ಳೇದ ತೋರಿಸ್ತೇನೆ ಅಣ್ಣ. ನಾನು ಬಿಟ್ಟು ಬಿಡ್ರಿ ಅಣ್ಣ ನೀವು. ಇಂತ ಕಿಡ್ಡಿ ಹಚ್ಚಿ ಕೆಲಸ ಮಾಡ್ಕೋಬಿಡ್ರಿ. ಸಮಸ್ಯೆ ತೋರ್ಸಕ ಜಾಸ್ತಿ ಅದಾವ, ಅವನ್ ತೋರ್ಸೋಗ್ರಿ. ಬರೀ ಇದು ಒಂದು ಸಮಸ್ಯೆ ಅಲ್ಲ. ಹೌದಿಲ್ಪ ದೋಸ್ತ? ಹೌದು ದೋಸ್ತ, ನೀ ಮಾತು ಕರೆಕ್ಟ್ ಐತಿ. ನೀವು ಕೆಲಸ ಒಳ್ಳೇದೈತಿ, ಅದನ್ನ ಒಳ್ಳೆ ರೀತಿಗೆ ಬಳಸ್ಕೇರಿ. ಅದನ್ನ ಬಿಟ್ಟು ಗಿಡ್ಡಿ ಹಚ್ಚ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಕಲಾವಿದ್ರು ಬೆಳೆ ಕಲಾವಿದ್ರು ಅದಾರ, ಅವ್ರನ್ನ ಚಿಗುರೋ ಬಳ್ಳಿನ ಚೂಟಿ ಹೋಗಿಬೇಡ್ರಿ ಅಂತ ಕೆಲಸ ಮಾಡ್ಬೇಡ್ರಿ. ಇನ್ನೊಮ್ಮೆ ಕೆಟ್ಟ ತೋರ್ಸಲ್ಲ ಅಣ್ಣ ನಾನು. ನೋಡ್ರಿ, ಜನಪದ ಕಲಾವಿದರ, ಸಿಂಗರ್ಸ್, ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಪೇಜಸ್, ಟ್ರೋಲ್ ಪೇಜಸ್ ಅಶ್ಲೀಲ ಪದಗಳನ್ನ ನಿಲ್ಸಣ. ಇನ್ಮೇಲೆ ಆದ್ರೂ ಚೆನ್ನಾಗಿ ಚಲೋ ಕಾರ್ಯಕ್ರಮ, ಒಂದ್ ಒಳ್ಳೆ ಮೆಸೇಜ್ ಕೊಡೋ ಅಂತ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ. ಎಲ್ಲರಿಗೂ ಕೆಟ್ಟ ಹೆಸರು ತರ ಅಂತ ಕೆಲಸ ಮಾಡೋದ್ ಬೇಡ. ಮೊನ್ನೆ ನೋಡಿದ್ರಿಲ್ಲ, ಹಿರಿಯ ಕಲಾವಿದ್ರು ಎಲ್ಲರೂ ಸೇರ್ಕೊಂಡು ಒಂದು ಬೈಟೆಕ್ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಾರ. ಆ ಒಳ್ಳೆ ಹಾದಿ ಹಾಕೊಟ್ರ, ಆದ್ರ ತಪ್ಪಕ್ರ ನಾವು ನಡೆಯೋಣ. ಮುಂದೆ ಒಳ್ಳೊಳ್ಳೆ ಹಾಡುಗಳನ್ನ ಬರೆಯೋಣ, ಒಳ್ಳೊಳ್ಳೆ ಹಾಡುಗಳನ್ನ ಹಾಡೋಣ. ಎಲ್ಲರನ್ನು ಒಳ್ಳೆ ದೃಶ್ಯಗಳನ್ನ ನೋಡೋ ಹಾಗೆ ಮಾಡೋಣ. ಕೆಟ್ಟ ದೃಶ್ಯ ನೋಡಿದ್ರೆ ಕೆಟ್ಟದ ಮಾಡ್ಬೇಕಂತ ಮನುಷ್ಯಂಗ ಒಂದು ಆಲೋಚನೆ ಬರುತ್ತೆ. ಆದ್ರಿಂದ ಕೆಟ್ಟದ್ ತೋರ್ಸೋದನ್ನ ಸ್ವಲ್ಪ ನಿಲ್ಲಿಸ್ರಿ, ಒಳ್ಳೇದನ್ನ ತೋರಿಸ್ರಿ, ಒಳ್ಳೇದಕ್ಕ ಬೆಲೆ ಕೊಡ್ರಿ, ಪಟ್ಪುಟ್ ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕ ಮಂದಿ ಕಲೆಗೆ ಯಾವತ್ತು ಬೆಲೆ ಕೊಡ್ತಾರ. ಇನ್ನಷ್ಟು ಚಲೋ ಕಾರ್ಯಕ್ರಮಗಳು ಮಾಡೋಣ, ಅಶ್ಲೀಲ ಪದಗಳನ್ನ ತಡೆಗಟ್ಬಿಡೋಣ ಅಂತ ಹೇಳಿ, ಯಾವುದೇ ಒಬ್ಬ ಜನಪದ ಕಲಾವಿದ ಬೆಳೆದು ನಿಂತಾನಂದ್ರ ಅದಕ್ಕ ನಮ್ಮ ಉತ್ತರ ಕರ್ನಾಟಕನೇ ದೊಡ್ಡ ಸಾಕ್ಷಿ. ಯಾಕಂದ್ರೆ ಈ ಕಲಾವಿದರಿಗೆ ಅಷ್ಟು ಪ್ರೋತ್ಸಾಹ ಕೊಡ್ತಾರ. ಆದ್ರೆ ಚಲೋ ಕಲಾವಿದರು ಬೆಳೆದ್ರ ನಮಗೂ ಖುಷಿ ಆಗುತ್ತಾ, ನಿಮಗೂ ಖುಷಿ ಆಗುತ್ತಾ, ಇಷ್ಟ ಹೇಳಕ್ ಇಷ್ಟಪಡ್ತೀವಿ. ಹಂಗೆ ನಮ್ಮ JP ಲ್ಯಾಂಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್. ಇಂತಿಂತ ಒಳ್ಳೆ ಕಂಟೆಂಟ್ ನಮ್ಮ ಮುಂದೆ ಕೊಡ್ತೀವಿ. ಅದಕ್ಕಾಗಿ ನಿಮ್ದೊಂದು ಶೇರ್, ಲೈಕ್ ಬೇಕೇ ಬೇಕು ನಮ್ಗೆ.